ಈ ಸದ್ಯಕ್ಕೆ ಕಾಂಗ್ರೆಸ್ ಮೇಲೆ ಇರತಕ್ಕಂಥ ಸಿದ್ದರಾಮಯ್ಯ ಮೇಲೆ ಇರತಕ್ಕಂಥ ಒಲವು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮತ್ತು ಈ ಬಾರಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಯೂಟರ್ನ್ CM ಅಂತ ಒಂದು ಬಿರುದನ್ನು ಕೊಡ್ತಾ ಇದ್ದಾರೆ. ಇವಾಗ ಹೈಕಮಾಂಡ್ ಅವರು ಹೇಳಿದ್ರು ಅಂತನೋ ಅಥವಾ ಪ್ರಬಲ ಜಾತಿಯ ವಿರೋಧ ಹೆಚ್ಚಾಗಿತ್ತು ಒಳಗಡೆ ಆಂತರಿಕವಾಗಿ ಅಂತನೋ ಏನು ಮಾಡಿದ್ರು, ಇದ್ದಕ್ಕಿದ್ದಾಗೆ ನಾವು ಜಾತಿ ಗಣತಿಯನ್ನು ಮರುಪರಿಶೀಲನೆ ಮಾಡ್ತಾ ಇಲ್ಲ, ಇನ್ನೊಂದು ಸತಿ ಮಾಡ್ತೀವಿ. ಅಲ್ಲಿ ವಿಮಾನ ಇದರಲ್ಲಿ ದುರಂತದಲ್ಲಿ ಸತ್ತರೆ ಅದಕ್ಕೆ ಯಾರು ಕಾರಣರು ಅಂತ ಹುಡುಕಲ್ಲ ಅವರು. ಆಯ್ತಾ, ಮೋದಿ ಕಾರಣರಾ, ವಿಮಾನಯಾನ ಸಚಿವರು ಕಾರಣರಾ, ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳೋದಿಲ್ಲ ಅವರು. ಮಹಾರಾಷ್ಟ್ರದಲ್ಲಿ ಟ್ರೈನ್ನಿಂದ ಬಿದ್ದು ಸತ್ತರೆ ಕೇಳೋದಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅವ್ರನ್ನ ನೆಮ್ಮದಿಯಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು ಕಾಲು ತುಳಿಕ ಆದ ತಕ್ಷಣ CM ಕಾರಣ ರಾಜೀನಾಮೆ ಕೊಡಿ, ಇದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ವೈಚಾರಿಕ ಸ್ಪಷ್ಟತೆಯೂ ಇದೆ, ಆಕಸ್ಮಿಕವಾಗಿ ಯಾರಾದರೂ ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಛಾತಿಯೂ ಇದೆ ದಿನೇಶ್ ಅಮೀನ್ ಮುಟ್ಟು ಅವರಿಗೆ. ಸೊ ಅಂಥವ್ರು ಬೇಕಾಗಿಲ್ಲ, ನಮಗೆ ವಿಮರ್ಶೆ ಮಾಡೋರು ಬೇಕಾಗಿಲ್ಲ, ನಮಗೂ ಬೇಕಾಗಿರೋ ಹೌದಪ್ಪುಗಳು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಬೂಕನಕೆರೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆಗಳಾಗ್ತಿದ್ದಾವೆ. ಆ ಪೈಕಿ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ SC ಮಹದೇವಪ್ಪರು ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರೈಸ್ತಾರೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ನಿಜಕ್ಕೂ ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರೈಸೋದಾದರೆ ಆ ಚರ್ಚೆ ಮಾಡುವಂಥ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಇದೆ. ಅದ್ರ ಬಗ್ಗೆ ನೋಡೋಣ. ಅದಲ್ಲದೆ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಬೆಳವಣಿಗೆಗಳಾಗ್ತಿದ್ದೇವೆ ಅನ್ನುವಂಥದ್ದನ್ನು ನೋಡೋಣ. ಇನ್ನೊಂದು ವಿಷಯ ಬಹಳ ಪ್ರಮುಖವಾದದ್ದು ಏನಪ್ಪ ಅಂತಂದರೆ, ಈ MLCಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನಾಮನಿರ್ದೇಶನ ಮಾಡಬಹುದಾದಂತಹ 4 MLCಗಳ ವಿಷಯದಲ್ಲಿ ಪೆಂಡಿಂಗ್ಲಿದೆ. ಅಂದರೆ ಇನ್ನೇನು ಮುಖ್ಯಮಂತ್ರಿಗಳ ಕಚೇರಿಯಿಂದ ರಾಜಭವನಕ್ಕೆ ಹೋಗಬೇಕಾಗಿತ್ತು ಅನ್ನುವಂಥದ್ರಲ್ಲಿ ತಡೆ ಕೊಟ್ಟು ಇಟ್ಕೊಳ್ಳಲಾಗಿದೆ. ಅದು ಯಾವಾಗ ಫೈನಲ್ ಆಗುತ್ತೆ, ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥ ಚರ್ಚೆಗಳೆಲ್ಲ ಇದ್ದಾವೆ. ಅದು ಬಿಟ್ಟರೆ ಜೆ ಡಿ ಎಸ್ ಇವತ್ತಿನಿಂದ ಜನರೊಂದಿಗೆ JDS ಎನ್ನುವಂಥ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈ ಎಲ್ಲವುಗಳ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ಯಡಳ್ಳಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈಗ ಶಶಿಕಾಂತ್ ಯಡಳ್ಳಿ ಅವ್ರ ಜೊತೆಗಿನ ಮಾತುಕತೆಯನ್ನು ಮುಂದುವರಿಸ್ತೀನಿ. ಈಗ ಮೊದಲನೇದಾಗಿ ಮುಖ್ಯಮಂತ್ರಿ ವಿಷಯ ಮಾತಾಡೋಣ. ಈಗ SC ಮಹದೇವಪ್ಪರು ಆಗಿ ಹೇಳಿದಾರಲ್ಲ, ನಿಜಕ್ಕೂ ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಟಿನ್ಯೂ ಆಗೋದಾದ್ರೆ ಹಿಂಗೆ ಹೇಳುವ ಅಗತ್ಯ ಏನಿತ್ತು? ಪದೇ ಅದನ್ನು ಹೇಳುವಂಥ ಅಗತ್ಯ ಏನಿದೆ ಅಂತ ಇದೆ. ಅದು ಪೊಲಿಟಿಕಲ್ ತಂತ್ರಗಾರಿಕೆ. ಅದಕ್ಕೆ ನಾವೇನು ಹೇಳ್ತೀವಿ, ಡೈಲ್ಯೂಷನ್ ತಂತ್ರಗಾರಿಕೆ ಅಥವಾ ವಿಷಯಾಂತರ ಮಾಡ್ತಕ್ಕಂಥ ತಂತ್ರಗಾರಿಕೆ. ಯಾಕೆಂದರೆ ಈ ಸದ್ಯಕ್ಕೆ ಕಾಂಗ್ರೆಸ್ ಮೇಲೆ ಇರ್ತಕ್ಕಂಥ ಸಿದ್ದರಾಮಯ್ಯ ಮೇಲೆ ಇರ್ತಕ್ಕಂಥ ಒಲವು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮೊದಲಿನ 5 ವರ್ಷದ CM ಈಗಿಲ್ಲ, ಈಗಲ್ಲ, ಇವರು ಅವರಲ್ಲ. ಅದರಲ್ಲೂ ಇತ್ತೀಚೆಗೆ ನಡೆದಂತ 2 ಘಟನೆಗಳು, ಒಂದು ಕಾಲ್ ತೊಳಿತ, ಇನ್ನೊಂದು ಜಾತಿ ಸಮೀಕ್ಷೆಯನ್ನ ಇವರು ನಾವು ಮಾಡಲ್ಲ, ವರದಿ ಜಾರಿ ಮಾಡಲ್ಲ, ಹೊಸ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದಂತ ಪ್ರಕರಣ. ಮತ್ತು ಈ ಬಾರಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಯೂಟರ್ನ್ CM ಅಂತ ಒಂದು ಬಿರುದನ್ನು ಕೊಡ್ತಾ ಇದ್ದಾರೆ. ಯೂಟರ್ನ್ ಅಂದ್ರೆ ಏನೋ ಒಂದನ್ನು ಮಾಡಕ್ ಹೋಗ್ತಾರೆ, ಮತ್ತೆ ಅದರಿಂದ ವಾಪಸ್ ಬರ್ತಾರೆ ಅಂತ ಹಲವಾರು ಉದಾಹರಣೆಗಳು ಇದ್ದಾವೆ. ಇವನು ಏನೇ ಆಗಲಿ ಜಾತಿ ಗಣತಿ ನಾವು ಮಾಡಿದ್ದೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡೇ ಬರ್ತೀವಿ ಅಂತ ಹೇಳಿದ್ದು ಇವರೇನೆ. ಆಮೇಲೆ ಅದನ್ನು ಸಚಿವ ಸಂಪುಟದಲ್ಲಿ ಇಟ್ಬಿಟ್ಟು ಅಪ್ರೂವಲ್ ತೆಗೆದುಕೊಂಡಿದ್ದು ಇವರೇನೆ. ಅದಕ್ಕೆ ವಿರೋಧ ಬಂದಿದ್ರು ಏನೇ ಬರಲಿ ನಾನು ಮಾಡ್ತೀನಿ, ಅದನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದಂಥವ್ರು ಇವಾಗ ಹೈಕಮಾಂಡ್ ಅವರು ಹೇಳಿದ್ರು ಅಂತನೋ ಅಥವಾ ಪ್ರಬಲ ಜಾತಿಯ ವಿರೋಧ ಹೆಚ್ಚಾಗಿತ್ತು ಒಳಗಡೆ ಆಂತರಿಕವಾಗಿ ಅಂತನೋ ಏನು ಮಾಡಿದ್ರು, ಇದ್ದಕ್ಕಿದ್ದಾಗೆ ನಾವು ಜಾತಿ ಗಣತಿಯನ್ನು ಮರುಪರಿಶೀಲನೆ ಮಾಡ್ತಾ ಇಲ್ಲ, ಇನ್ನೊಂದು ಸತಿ ಮಾಡ್ತೀವಿ ಅಂದರೆ ಇದೇನರ್ಥ? ಮತ್ತೆ ಯೂಟರ್ನು ಅಂತ ಲೆಕ್ಕ. ಇಲ್ಲ, ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು, ಹೇಳಿಲ್ಲ ಅವರು, ಇವಾಗ ಹೇಳಿದ್ದಾರೆ. ಸೊ ಈಗ ಜನರಿಗೆ ಅದೊಂದು ಇಂಪ್ಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ಕಾಲು ತುಳಿತ ಆಗಿ ಸಾವುಗಳು ಆಗಿದ್ದಾವೆ, 11 ಜನ ಸಾಗಿದ್ದಾರೆ. ತುಂಬ ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗೋಗ್ಬಿಡ್ತು. ಯಾಕಂದ್ರೆ ನಮ್ಮ ಮಾಧ್ಯಮದವರು ಯಾವತ್ತೂ ಸಹಿತ ಇದಕ್ಕೆ ಭಾಳ ಫೋಕಸ್ ಕೊಡ್ತಾರೆ. ಅಲ್ಲಿ ವಿಮಾನ ಇದರಲ್ಲಿ ದುರಂತದಲ್ಲಿ ಸತ್ತರೆ ಅದಕ್ಕೆ ಯಾರು ಕಾರಣರು ಅಂತ ಹುಡುಕಲ್ಲ ಅವರು. ಆಯ್ತಾ, ಮೋದಿ ಕಾರಣರಾ,
ವಿಮಾನಯಾನ ಸಚಿವರು ಕಾರಣ ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳೋದಿಲ್ಲ ಅವರು. ಆದರೆ ಮಹಾರಾಷ್ಟ್ರದಲ್ಲಿ ಟ್ರೈನ್ನಿಂದ ಬಿದ್ದು ಸತ್ತರೆ ಕೇಳೋದಿಲ್ಲ. ಆದರೆ ಇದು ವಿರೋಧ ಪಕ್ಷ ಅಂದ್ರೆ ಕೇಂದ್ರದಿಂದ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿ ಆಡಳಿತ ಪಕ್ಷವಾಗಿದ್ದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅವ್ರನ್ನ ನೆಮ್ಮದಿಯಾಗಿ ಇರಬಾರ್ದು ಅಂತ ಹೇಳ್ಬಿಟ್ಟು ಕಾಲ್ ತುಳಿಕ ಆದ ತಕ್ಷಣ CM ಕಾರಣ ರಾಜೀನಾಮೆ ಕೊಡಿ, ಇದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಮೊನ್ನೆನೇ ನಮ್ಮ ಶಾ ಅವರು ಒಂದು ಮಾತು ಹೇಳಿದ್ದಾರೆ, ಅರೆ ಇದು ಎಲ್ಲವೂ ಅವಘಡಗಳನ್ನು ನಾವು ನಿಲ್ಸೋಕ್ಕಾಗೋದಿಲ್ಲ, ಆಗ್ತಿರ್ತವೆ. ಹಾಗಾದ್ರೆ ಇದು ಕಾಲ್ ತುಳಿತ ಅವಘಡ ಅಲ್ವಾ, ದುರಂತ ಅಲ್ವಾ? ದುರಂತಗಳು ಕೈ ಮೀರಿ ಆಗ್ತಾವಲ್ವಾ? ಆದರೆ BJP ಪರವಾಗಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥ ದುರಂತಗಳು ಬೇರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥ ದುರಂತಗಳು ಬೇರೆನಾ? ಆದರೂ ಸಹಿತ ಗೋಧಿ ಮಾಧ್ಯಮಗಳು ಎಷ್ಟು ಸಾಧ್ಯದೆಯೋ ಅಷ್ಟು ಅಪಪ್ರಚಾರ ಮಾಡಿದ್ರು. ಆ ಕಾರಣಕ್ಕೆ ನೀವು ಹೇಳೋ ಪ್ರಕಾರ ಆ ಕಾರಣಕ್ಕೆ ಅಂದ್ರೆ ಈ ಸರ್ಕಾರದ ವರ್ಚಸ್ಸೇನು ಕುಸಿತಿದೆಯಲ್ಲ ಅದನ್ನ ಡೈವರ್ಟ್ ಮಾಡಬೇಕು, ಜನರ ಮನಸ್ಸಿನಿಂದ ತೆಗೆದಾಕ್ಬೇಕು, ಜನರು ಬೇರೆ ವಿಷಯದ ಕಡೆ ಗಮನ ಹರಿಸುವಂಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಮಾಡ್ತಾರೆ ಅಂತ. ಅದು ಇಲ್ಲೇ ಇದ್ದಿದ್ರೆ ಇವ್ರೇನು ಹೆದರ್ತಾ ಇರಲಿಲ್ಲ. ಅದು ಅವ್ರೇನಂತ ಹೈಕಮಾಂಡ್ ಅಂಗಳಕ್ಕೆ ಹೋಯ್ತದು. ಹೈಕಮಾಂಡ್ ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಬುಲಾವ್ ಮಾಡಿದ್ರು, ಒಂದು ಬನ್ನಿ ಅಂತ ಹೇಳ್ಬಿಟ್ಟು CM ಇಬ್ರು ಕರೆದ್ರು. ನಾನ್ ಕೇಳ್ತಿರೋದು SC ಮಹದೇವಪ್ಪ ಅವ್ರು ಯಾಕೆ ಹೇಳಿದ್ರು ಅದಕ್ಕೆ ಬರ್ತಾ ಇದ್ದೇನೆ ನಾನು ಇವಾಗ. ಈ ಹೈಕಮಾಂಡ್ ಹೋದ ತಕ್ಷಣ ಇವ್ರಿಗೆ ಸ್ವಲ್ಪ ಆತಂಕ ಉಂಟಾಯ್ತು. ಅರೆ ಅಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ ಅಂತ ಚರ್ಚೆ ಮಾಡಿದಾಗ ಇಮಿಡಿಯೇಟ್ ಆಗಿ ಮಾಡ್ಬೇಕಾದ್ರೆ ಕೆಲಸ ಏನಂದ್ರೆ ಬಂದ ತಕ್ಷಣ ಅವ್ರಿಗೆ ಮಾಡಿದ್ದು ಜಾತಿ ಗಣತಿ ಮತ್ತೆ ರಿಸರ್ವೆ ಮಾಡ್ತೀವಿ ಅಂತ ಹೇಳಿದ್ದು. ಅದ್ರ ಜೊತೆಗೆ ಇವಾಗ ಏನ್ ಮಾಡೋದು, ಮತ್ತೆ ಹಳೆಯ ಒಂದು ಟ್ರಂಪ್ ಕಾರ್ಡ್ ಇದೆಯಲ್ಲ ಡೈಲ್ಯೂಟಿಂಗ್ ಪಾಲಿಟಿಕ್ಸ್, ಅದಕ್ಕೆ ಏನ್ ಮಾಡೋದು, ಒಂದು ಹಾವು ಬಿಡೋದು. ಏನು ಅಂತಂದ್ರೆ ಅವರೇ CM ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಯಾರು ಈ ಸದ್ಯಕ್ಕೆ ಅದಕ್ಕೆ ಅಪಸ್ವರನ ಎತ್ತಿರಲಿಲ್ಲ. ಆದರೂ ಸಹಿತ ಇವರು ಈ CM ಸಿದ್ದರಾಮಯ್ಯನವರ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವು ಸಚಿವರಿದ್ದಾರೆ. ಅವರು ಯಾವತ್ತೂ ಅವ್ರಿಗೆ ಬೆಂಬಲಿಸಿ ಬೇಡ ಅನ್ನೋದಿಲ್ಲ. ಆದರೆ ಈ ರೀತಿಯಾದಂಥ ಒಂದಿಷ್ಟು ವಿಚಾರಗಳನ್ನು ಡೈವರ್ಟ್ ಆಗಿ ಮಾಡತಕ್ಕಂಥ ಜನರನ್ನ, ಮಾಧ್ಯಮಗಳನ್ನ ಡೈವರ್ಟ್ ಮಾಡಲಿಕ್ಕೆ ಇವ್ರು ಏನ್ ಮಾಡ್ತಾರೆ, ಹಳೆಯ ಒಂದು ಪಿಟೀಲ್ನ ಕುಯ್ತಾ ಇರ್ತಾರೆ. ಏನು ಅಂತಂದ್ರೆ ನೋಡಿ CM ಬದಲಾವಣೆ ಇಲ್ಲ ಅಂತ ಹೇಳ್ತಿರ್ತಾರೆ. ನಾವೆಲ್ಲ ಏನು ಅನ್ಕೊತೀವಿ, ಇಲ್ಲ ಆದ್ಮೇಲೆ ಏನೋ ಐತೆ, ಜನಕ್ಕೆ ಅಂತ ಕುತೂಹಲ ಇರುತ್ತೆ, ಅಂತ ಅನುಮಾನ ಇರುತ್ತೆ. ಅದೇ ಇವ್ರಿಗೆ ಬೇಕಾಗಿರೋದು. ಜನರು ಮಾಧ್ಯಮದವರು ಅದ್ರ ಕುರಿತು ಚರ್ಚೆ ಮಾಡ್ಲಿ, ಇದ್ರ ಬಗ್ಗೆ ಬೇಡ, ಕಾಲ್ ತುಳಿದ ಬಗ್ಗೆ ಬೇಡ, ಜಾತಿ ಗಣತಿ ಬಗ್ಗೆ ಬೇಡ ಅನ್ನುವ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಯಾವಾಗಲೂ ಗಮನ ಇಟ್ಕೊಳ್ಳಿ, ನೀವು ಒಂದು 4 ಜನ ಮಾತ್ರ ಸಚಿವರಿದ್ದಾರೆ. CM ಪರವಾಗಿ ಹೇಳಿಕೆ ಕೊಡ್ತಾರೆ. CMನ ಇದು ಏನಂದ್ರೆ SC ಮಹದೇವಪ್ಪ, KN ರಾಜಣ್ಣ, ಜಮೀರ್ ಅಹಮದ್ ಇವರು ಸತೀಶ್ ಜಾರಕಿಹೊಳಿ ಸಹಿತ ಎಷ್ಟೋ ಅವರು ಹೇಳ್ತಾರೆ. ಸೊ ಈ ರೀತಿಯಾಗಿ ಒಂದು 4 ಜನ ಇವ್ರ ಪರವಾಗಿ ಯಾವಾಗಲೂ ಹೇಳ್ತಾ ಹೋಗ್ತಾರೆ. ಅದು ಸಹಿತ ಡೈರೆಕ್ಟೆಡ್ ಅಥವಾ ಪ್ಲಾನ್ಡ್ ಅಥವಾ ಪ್ರೀ ಪ್ಲಾನ್ಡ್ ಎಲ್ಲ ಇರುತ್ತೆ. ನೀವು ಈ ತರ ಹೇಳಿ ಅಂತ ಎಲ್ಲವೂ ಇರ್ತವೆ. ಸೊ ಆದ್ದರಿಂದ ನೀವು ಅತ್ತಂಗ್ ಮಾಡೋ, ನಾ ಸತ್ತಂಗ್ ಮಾಡೋ, ಒಟ್ಟಾರೆಯಾಗಿ ಜನರು ಆಕ್ರೋಶ ನಮ್ಮ ಮೇಲೆ ಬರಬಾರ್ದು. ಯಾವುದೋ ಕಾಂಡ ಆಯ್ತು, ಯಾವುದೇ ಒಂದು ಹತ್ಯಾಕಾಂಡ ಆಯ್ತು, ಇವು ಯಾವುದೂ ಸಹಿತ ನಮ್ಮ ಮೇಲೆ ಬರಬಾರ್ದು. ಆದ್ದರಿಂದ ಏನ್ ಮಾಡೋದು, ಜನರಿಗೆ ಒಂದೇನೋ ಬೇರೆ ತೋರಿಸ್ಬಿಡೋಣ, ಇದನ್ನ ಮುಚ್ಚಿಡೋಣ, ಅವ್ರು ಜನರು ಮಾತಾಡ್ಕೊಂಡು ಹೋಗ್ಲಿ. ವಿರೋಧ ಪಕ್ಷದವರತ್ತು ಹಸಿದು ಕೂತಿರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು, ಅಸಲಿ ಕಾರಣಗಳು ಇದಾವಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡಬಾರ್ದು. ಅವ್ರಿಗೆ ಏನ್ ಮಾಡೋದು, ಇನ್ನೊಂದು ಬೇರೆ ತೋರಿಸ್ಬಿಡೋದು ಕಾರಣವನ್ನ. ನೋಡಿ CMಗೆ ಒಕ್ಕಟ್ಟಿಲ್ಲ ನೋಡಿ, ಇನ್ನು 2.5 ವರ್ಷ ಅಂತ ಮಾತುಕತೆ ಆಗ್ಬಿಟ್ಟಿದೆ. CM ಯಾವ ಬೇಕಾದ್ರೂ ಬಿದ್ದೋಗ್ಬಿಡ್ತಾರೆ, ಯಾವ ಬೇಕಾದ್ರೂ ಈ ಸರ್ಕಾರ ಇರೋದಿಲ್ಲ, ಈ ರೀತಿಯಾದಂಥದ್ದು ಹೇಳಕ್ ಪ್ರಯತ್ನ ಮಾಡ್ತಾರೆ. ಇವ್ರಿಗೆ ಬೇಕಾಗಿದ್ದು ಅದೇ, ಡೈವರ್ಟ್ ಮಾಡೋಣ ವಿರೋಧ ಪಕ್ಷಗಳನ್ನ, ಮಾಧ್ಯಮಗಳನ್ನ, ಜನರನ್ನ. ಅದರ ಭಾಗವಾಗಿ ಮಹದೇವನಪ್ಪನವರು ಈ ರೀತಿಯಾದಂಥ ಒಂದು ಟ್ರಂಪ್ ಕಾರ್ಡನ್ನ ಈ ಸದ್ಯಕ್ಕೆ ಜನರ ಮುಂದೆ ಇಟ್ಟಿದ್ದಾರೆ. ಓಕೆ, ನಾನು ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ತೀನಿ. ಅದರಲ್ಲಿ ನನಗೆ ಬಹಳ ಪ್ರಮುಖ ಅಂತ ಅನ್ಸೋದು ಈ MLCಗಳ ವಿಷಯ. ಏನಂದ್ರೆ ಇನ್ನೇನು ರಾಜಭವನ್ ಇದು ಮುಖ್ಯಮಂತ್ರಿಗಳ ಕಚೇರಿಯಿಂದ ರಾಜಭವನಕ್ಕೆ ಹೋಗ್ಬೇಕಾಗಿತ್ತು MLCಗಳ ಲಿಸ್ಟು. ಅದಕ್ಕೆ ಅಭ್ಯರ್ಥಿಗಳ ಲಿಸ್ಟನ್ನ ಹೈಕಮಾಂಡ್ ಓಕೆ ಮಾಡಿ ಕಳಿಸಿತ್ತು. ಆದರೆ ಕಡೆ ಕ್ಷಣದಲ್ಲಿ ಬ್ರೇಕ್ ಹಾಕಲ ಆಯ್ತು. ಈಗ ಏನ್ ಬೆಳವಣಿಗೆಗಳಾಗ್ತಿದೆ ನಿಮ್ಮ ಪ್ರಕಾರ? ಈ ಸದ್ಯಕ್ಕಂತೂ ತಡೆ ಹಿಡಿದಿದ್ದಾರೆ. ಯಾಕೆಂದ್ರೆ ಜೇನುಗೂಡಿ ಕೈ ಹಾಕೋದು ಬೇಕಾಗಿಲ್ಲ. ಯಾಕೆಂದ್ರೆ ಹಲವಾರು ಜನ ಅದಕ್ಕೆ ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಇದು CM ಸಿದ್ದರಾಮಯ್ಯನವರ ಲಿಸ್ಟ್ ಇದು. ಅದಕ್ಕೆ DC ಈಗ ವಿರೋಧಿಸ್ತಿರೋದೇನು ಗೊತ್ತಾ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ. ಆಕ್ಚುಲಿ ಇದು ರಾಜ್ಯಪಾಲರು ನಾಮಿನೇಷನ್ ಮಾಡುವಂಥದ್ದು. ನಾಮಿನೇಷನ್ ಅಂದ್ರೆ ಯಾವುದು, ಕಲೆ, ಕ್ರೀಡೆ, ವಿಜ್ಞಾನ, ಶಿಕ್ಷಣ, ರಂಗಭೂಮಿ ಅಥವಾ ಇನ್ನು ಸಮಾಜ ಸೇವೆ, ಶಿಕ್ಷಣ, ಈ ಕ್ಷೇತ್ರಗಳಿಗೆ ಕೊಡುವಂಥದ್ದು. ಅಂಥದನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇದಕ್ಕೆ ಯಾಕೆ ವಿರೋಧ ಮಾಡಬೇಕು ಕಾಂಗ್ರೆಸ್ನವರು? ಇಷ್ಟು ದಿನಗಳ ಕಾಲ ಯಾವತ್ತಾದ್ರೂ ಇದು ಆಗಿದಾವ ಸರ್?
ಎಷ್ಟು ಜನ ಅಯ್ಯೋ ಹಳೆ ರಾಮಸ್ವಾಮಿ ಕಾಲದ ಅಯ್ಯಂಗಾರು, ನೀವು ಹಳೆ ಕಾಲದ ಹೇಳ್ಬೇಡಿ, ಕಳೆದ 2 ದಶಕದಿಂದ ಯೋಚನೆ ಮಾಡಿ ನೀವು. ಯಾವತ್ತು ಸಹಿತ ಮಲ್ಯಾನಂತವ್ರಿಗೆ ಸಹಿತ ಇವರು ದುಡ್ಡು ಕೊಟ್ಬಿಟ್ಟು ಸೀಟ್ ಕೊಟ್ಟವ್ರು ಯಾರು? MLC ಮಾಡಿದವ್ರು ಯಾರು? ಜನತಾದಳ ಇದ್ದಾಗ ನಮ್ಮ ಕುಮಾರಸ್ವಾಮಿ ಅವ್ರದ್ದೇನು ಬರೀ ಇದೇ ಕೆಲಸ ಆಗಿತ್ತಲ್ವಾ? 100 ಕೋಟಿ 50 ಅಲ್ಲ ಕೋಟಿ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ JDS ಅಂತಿಲ್ಲ, ಈ ವಿಷಯದಲ್ಲಿ ಎಲ್ಲರೂ ಸಮಾನ. ಎಲ್ಲಾ ಸರ್ಕಾರಗಳು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾರೆ. ಅಲ್ಲಿರ್ತಕ್ಕಂಥದ್ದು ಮೇಲ್ಮನೆ ಅಂದ್ರೇನು, ಚಿಂತಕರ ಚಾವಡಿ ಅಂತ ಎಲ್ಲರಿಗೂ ಸಹಿತ ಅನ್ಕೊಂಡಿದ್ದೀವಿ. ಹಾಗಾದ್ರೆ ಯಾವ ರೀತಿ ಚಿಂತಕರಿದ್ದಾರೆ ಅಲ್ಲಿ? CT ರವಿ ಅಂತವ್ರು ಹೋಗಿ ಆಯ್ತು, ಅಲ್ಲಿ ಒಂದ್ ನಿಮಿಷ ಇರಿ. ನೋಡಿ, ನೀವೇ ಹೇಳ್ದಂಗೆ ಕಳೆದ 2-3 ದಶಕಗಳಿಂದ ಅದಾಗಲಿಲ್ಲ. ಅಟ್ಲೀಸ್ಟ್ ಈಗ ಆಗ್ತಿದೆಯಪ್ಪ. ನೋಡಿ, ಒಂದು ಮಾಧ್ಯಮ ಕ್ಷೇತ್ರದಿಂದ ದಿನೇಶ್ ಅಮೀನ್ಮಠ್ ಅವರು, ಈಗ ಕಾಂಗ್ರೆಸ್ ಪಕ್ಷದವ್ರು ಮಾತಾಡ್ತಾರಲ್ಲ, ನಮ್ಮ ಕಾರ್ಯಕರ್ತರು ಕೊಡಿ, ಕೆಲಸ ಮಾಡಿರೋರು ಕೊಡಿ, ಕೂಲಿ ಕೊಡಿ ಅಂತೆಲ್ಲ. ಸಾವಿರ ಕಾಂಗ್ರೆಸ್ ಕರ್ತರಿಗಿನ್ನ ದಿನೇಶ್ ಅಮೀನ್ಮಠ್ ಅವರು ನನ್ನ ಪ್ರಕಾರ ಮೇಲು. ಯಾಕೆಂದ್ರೆ ಐಡಿಯಾಲಜಿಕಲ್ ಕ್ಲಾರಿಟಿ, ಡೆಫಿನೆಟ್ಲಿ ಯು ವಿಲ್ ಬಿ ದ ಐಡಿಯಾಲಜಿಕಲ್ ಅಸೆಟ್ ಫಾರ್ ಕಾಂಗ್ರೆಸ್. ಆಯ್ತಾ? ಹಾಕ್ತಾರೆ. ಮತ್ತೆ ಇವತ್ತು ಕಾಂಗ್ರೆಸ್ಗೆ ಅತಿ ದೊಡ್ಡ ಸಮಸ್ಯೆ ಏನು? ಅದಕ್ಕೊಂದು ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲದೆ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ದಿನೇಶ್ ಅಮೀನ್ಮಠ್ ಅವರು ಬೇಕು. ಆದರೆ ಕಾಂಗ್ರೆಸ್ನವ್ರಿಗೆ ಅದು ಅರ್ಥ ಆಗ್ತಿಲ್ಲ. ಬಹಳ ಕ್ಷುಲ್ಲಕ ಮನಸ್ಥಿತಿ ಏನಂದ್ರೆ ಕಾರ್ಯಕರ್ತರು ಕೊಡಿ ಅನ್ನೋದು. ನೀವು ಬೇರೆ ಕೊಡಿ. ಈಗ ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತಾರೆ, ಆ ಕಾರ್ಯಕರ್ತರು ಕೊಡಿ. ಆಮೇಲೆ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋದೆ, ಆಗ್ಲೂ ಕಾರ್ಯಕರ್ತರಿಗೆ ಕೊಡಿ, ಪಕ್ಷದ ನಾಯಕರಿಗೆ ಕೊಡಿ. ಯಾರು ಬೇಡ ಅಂತಾರೆ? ಇದಿರೋದು ಬರೀ 75 ಒಟ್ಟು ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. ಅದರಲ್ಲಿ ಕೇವಲ 11 ಸ್ಥಾನಗಳು ಮಾತ್ರ ಹಿಂಗೆ ನಾಮನಿರ್ದೇಶನ ಆಗೋದು. ಈ 11 ಸ್ಥಾನವನ್ನು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬರೀ ಕಾಂಗ್ರೆಸ್ನ ಕಾರ್ಯಕರ್ತರು ಓಟ್ ಹಾಕಿದಾರ ಕಾಂಗ್ರೆಸ್ ಪಕ್ಷಕ್ಕೆ? ಕಾಂಗ್ರೆಸ್ ಒಂದು ಒಳ್ಳೆಯ ಮಾದರಿಯನ್ನ ಮತ್ತೆ ಜಾರಿ ತರಲಿಕ್ಕೆ ಅವಕಾಶ ಇತ್ತು. ಒಳ್ಳೆ ಮಾದರಿ ಅಂತಂದ್ರೆ ನಿಜಕ್ಕೂ ಅರ್ಹರಾಗಿರ್ತಕ್ಕಂಥವ್ರು, ಅವ್ರ ಕಾರ್ಯಕರ್ತರೇ ಆಗಬೇಕು ಅಂತೇನಿಲ್ಲ. ಹೌದು, ಅರ್ಹರಾಗಿರ್ತಕ್ಕಂಥವ್ರು ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಅಂಥವ್ರು ಮಾಡಿದ್ದೀವಿ ಅಂತ ಹೇಳಬಹುದಾಗಿತ್ತು. ಆದರೆ ನನಗೆ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅವರು ಬಹಳ ಪ್ರಮುಖವಾಗಿ ಕಾರ್ಯಕರ್ತರಿಗೆ, ನಾಯಕರಿಗೆ, ಇಂಥವ್ರಿಗೆ ಕೊಡಬೇಕು ಅಂತ ಮೊದಲಿಂದ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಮೊದಲು ನಮ್ಮ ಇವ್ರದ್ದು ಮೀಟಿಂಗ್ ಕರೆದ್ರು, ನಮ್ಮ ಸಾಂಸ್ಕೃತಿಕ ಲೋಕದ ಎಲ್ಲ ಅಕಾಡೆಮಿಗಳದ್ದು ಮೀಟಿಂಗ್. ಎಲ್ಲಿ ಕರೆದ್ರು ಅವರು? KPCC ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆದ್ರು. ಕುಡ್ದಿತ್ತು ಪಕ್ಷದ ಕಚೇರಿ. ಇವರು ಹೋಗಬಾರ್ದಿತ್ತು, ಹೋದ್ರು. ಒಂದಿಬ್ರು ಬಿಳಿಮಲೆ ಅವರು ಇಂಥವ್ರು ಒಂದಿಬ್ರು ಬಿಟ್ರೆ ಉಳಿದವರು ಎಲ್ಲರೂ ಹೋದ್ರು. ಇವರೆಲ್ಲ ಅವಾಗ ಏನಾಯ್ತು, ಇವರೆಲ್ಲ ಕಾಂಗ್ರೆಸ್ನ ಇವ್ರ ಬುದ್ಧಿಜೀವಿಗಳ, ಕಲಾವಿದರ, ಅಥವಾ ಕಾಂಗ್ರೆಸ್ಸಿನ ಕೂಲಿ ಆಳುಗಳ, ಅಥವಾ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಅಂತ ಅನುಮಾನ ನಮಗೆಲ್ರಿಗೂ ಬರಕ್ಕೆ ಶುರು ಆಯಿತು. ಯಾಕಂದರೆ ಇವ್ರಿಗೆ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇದೆ. ಏನು ಅಂದರೆ ಗಂಜಿ ಗಿರಾಕಿಗಳು ಇವರೆಲ್ಲರನ್ನು, ಗಂಜಿ ಕೇಂದ್ರ ಅಂತ ಏನೋ ಇದೆ. ಆಯಿತಾ? ಎಲ್ಲ ಸರ್ಕಾರದವರು ಆ ಗಂಜಿ ಮಾಡಿದ್ದಾರೆ, ಇಲ್ಲಿಯೂ ಸಹಿತ ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಸಹಿತ ಕಾಂಗ್ರೆಸ್ ಕಚೇರಿಯಲ್ಲಿ ಕರಿಬಾರ್ದಿತ್ತು, ಕರೆದಿದ್ದಾರೆ, ತಪ್ಪಾಯಿತು. ಮೊದಲನೇದ್ದು ನಾವು ಅದನ್ನು ವಿರೋಧಿಸಿದ್ದೀವಿ. ಅವಾಗ ಎರಡನೇದ್ದು ಸಹಿತ ಇವಾಗ DK ಶಿವಕುಮಾರ್ ಅವರು ಕಾರ್ಯಕರ್ತರ ಆಗಬೇಕು ಅಂತ ಅವರು ಒಬ್ಬ ಅಧ್ಯಕ್ಷರಾಗಿ, ಒಬ್ಬ ಚಾಣಾಕ್ಷ ಆರ್ಗನೈಸರ್ ಆಗಿ ತಮ್ಮ ಕಾರ್ಯಕರ್ತರಿಗೆ ಏನೋ ಮಾಡಬೇಕು ಅಥವಾ ಅವ್ರಿಗೆ ಏನಿಲ್ಲ, ಅವ್ರೇನು ಈ ಮುಖಾಂತರ ಕಾರ್ಯಕರ್ತರಿಗೆ ಒಳ್ಳೇದಂತೂ ಮಾಡ್ತಿಲ್ಲ. ನಾನು ಹೇಳಿದ್ನಲ್ಲ, ದಿನೇಶ್ ಅಮೀನ್ಮಠ್ ಅವ್ರು ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಆಗಿರ್ತಿದ್ರು. ಕಾಂಗ್ರೆಸ್ ಪಕ್ಷವನ್ನ ಸೈದ್ಧಾಂತಿಕವಾಗಿ ಇನ್ನಷ್ಟು ಬಲಗೊಳಿಸ್ಲಿಕ್ಕೆ ಕಾರಣ ಆಗ್ತಿದ್ರು. ಅದರಿಂದ ಲಾಭ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಾನೇ ಆಗ್ತಿದ್ರು. ದಿನೇಶ್ ಅಮೀನ್ಮಠ್ ಅವ್ರು ಬೇರೆಯವ್ರ ತರ ಏನೋ ಬೇರೆ ತರ ಡೀಲ್ ನಲ್ಲಿ ಮಾಡ್ತಿದ್ರ? ಬೇರೆ ವಿಧಾನ ಪರಿಷತ್ ಮೆಂಬರ್ಗಳು ಬಾಡ್ತಾರಲ್ಲ, ಟ್ರಾನ್ಸ್ಫರ್ ದಂಧೆ, ಟೆಂಡರ್ ದಂಧೆ, ಅಂಥದ್ದಂತೂ ಖಂಡಿತ ಮಾಡ್ತಿಲ್ಲ. ಸೊ ಅವರನ್ನ ಮಾಡಿದ್ರೆ ದಿನೇಶ್ ಅಮೀನ್ಮಠ್ ಅವ್ರಿಗೆ ಲಾಭ ಜಾಸ್ತಿ ಆಗ್ತಿರ್ಲಿಲ್ಲ, ಲಾಭ ಆಗ್ತಾನೆ ಇರಲಿಲ್ಲ, ಕಾಂಗ್ರೆಸ್ಸಿಗೆ ಲಾಭ ಆಗ್ತಿತ್ತು. ಆಯ್ತಾ? ಆಮೇಲೆ ಅದು ಇನ್ನೊಂದು DG ಸಾಗರ್ ಅವರು ದಲಿತ ಪರ ಹೋರಾಟಗಳಲ್ಲಿ ಏನೋ ದಶಕಗಳ ಕಾಲ ಕೆಲಸ ಮಾಡಿರುವಂಥವ್ರು. ದಲಿತರು ಓಟ್ ಹಾಕಿಲ್ವಾ ಕಾಂಗ್ರೆಸ್ಗೆ? ದಲಿತರು ಬೆಂಬಲಿಸಿಲ್ವಾ ಕಾಂಗ್ರೆಸ್ನ? ದಲಿತ ನಾಯಕರಿಲ್ವಾ ಕಾಂಗ್ರೆಸ್ಸಲ್ಲಿ? ಯಾಕೆ ಇವ್ರಿಗೆ ಅಂಥದ್ದೊಂದು ದಲಿತ ಸಂಘಟನೆಯಿಂದ ಬಂದವ್ರಿಗೆ, ಅದು ಸಂಘಟನೆಯಿಂದ ಬಂದವ್ರಿಗೆ ಯಾಕೆ MLC ಸ್ಥಾನ ಕೊಡಲ್ಲ? ಹಂಗ್ ನೋಡಿದ್ರೆ ಇದೊಂದು ರೀತಿಯ ಹಕ್ಕು ಸರ್. ಕಾಂಗ್ರೆಸ್ ಅಲ್ಲಿ ಕೆಲವೊಂದು ಪಾಳೆಗಾರಿಕೆ ಮನಸ್ಥಿತಿ ಇರ್ತಕ್ಕಂಥ ನಾಯಕರಿದ್ದಾರೆ ಇವಾಗೂ ಸಹಿತ. ಕೆಳವರ್ಗದಿಂದ ತಳವರ್ಗದಿಂದ ಬಂದಿರತಕ್ಕಂಥವ್ರಿಗೆ ಅವಕಾಶಗಳನ್ನ ಸಾಧ್ಯ ಆದಷ್ಟು ತುಳಿತಕ್ಕಂಥ ಪ್ರಬಲ ಜಾತಿಯ ನಾಯಕರು ಇದ್ದಾರೆ. ಆದ್ದರಿಂದ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಕೊಡದೇ ಇರೋ ಹಾಗೆ ನೋಡ್ಕೊಳ್ತಾರೆ. ಅದೇ ರೀತಿ ವೈಚಾರಿಕ ಸ್ಪಷ್ಟತೆ ಇರ್ತಕ್ಕಂಥವ್ರು ಇರಬಾರದು.
ಆಯ್ತಾ. ಕಾಂಗ್ರೆಸ್ ಅನ್ನೋದು ಏನು ಅಂತಂದ್ರೆ ನಮಗಿಂತ ಬುದ್ಧಿವಂತರು ಬರಬಾರ್ದು. ಆದ್ದರಿಂದ ಅಂಥವ್ರು ಬೆಳೆಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಆದ್ದರಿಂದ ವೈಚಾರಿಕ ಸ್ಪಷ್ಟತೆಯೂ ಇದೆ. ಆಕಸ್ಮಿಕವಾಗಿ ಯಾರಾದರೂ ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಛಾತಿಯೂ ಇದೆ ದಿನೇಶ್ ಅಮೀನ್ ಮಟ್ಟು ಅವರಿಗೆ. ಸೊ ಅಂಥವ್ರು ಬೇಕಾಗಿಲ್ಲ ನಮಗೆ ವಿಮರ್ಶೆ ಮಾಡೋರು ಬೇಕಾಗಿಲ್ಲ. ನಮಗೆ ಬೇಕಾಗಿರೋ ಹೌದಪ್ಪುಗಳು. ನಾನು ಮಾಡಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸುವಂಥವ್ರು ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಏನಾದರೂ ಕಾಂಡ ಆದಾಗ ನೋಡಿ ನೀವು ಸಾಹಿತ್ಯ ಲೋಕ ಮಲ್ಕೊಂಡ್ಬಿಡುತ್ತೆ. ಸಾಹಿತ್ಯ ಲೋಕದವರು ಒಬ್ರು ಅಪೋಸ್ ಮಾಡೋದಿಲ್ಲ, ನೀವು ಗಮನಿಸಿದ್ರೆ ಇತ್ತೀಚೆಗೆ. ಸೊ ಅದೇ ರೀತಿ ಅಂತವ್ರು MLCಗಳು ಬೇಕಾಗಿದ್ದಾರೆ ಹೊರತಾಗಿ ಯಾರು ನಮಗೆ ಪ್ರಶ್ನೆ ಮಾಡೋರು ಬೇಕಾಗಿಲ್ಲ. ಆದ್ದರಿಂದ ಚಿಂತಕರ ಚಾವಡಿ ಅನ್ನೋದು ಕಾರ್ಯಕರ್ತರ ಚಾವಡಿ ಆಗಬೇಕು ಅನ್ನೋದು ಉದ್ದೇಶ. ಅಲ್ಲಿ ಏನು ಆಗಬಾರ್ದು ಅದೆಲ್ಲ ಆಗ್ತಾ ಇದೆ. ಒಬ್ಬರು ಮಹಿಳಾ ಸಚಿವರಿಗೆ ಕೆಟ್ಟದಾಗಿ ಒಬ್ಬರು MLC ಮಾತಾಡಿದ್ರು ಸಹಿತ ಸಹಿಸಿಕೊಂಡಿರ್ಬೇಕು ನಾವು. ಇದು ಅಪಚಾರ ಅಲ್ವಾ ಮೇಲ್ಮನೆಗೆ? ಬುದ್ಧಿವಂತರ ಒಂದು ಏನು ಚಿಂತಕರ ಚಾವಡಿ ಇದ್ದದ್ದಕ್ಕೆ ಈ ರೀತಿಯಾದಂಥ ಗಲೀಜು ಮಾತಾಡ್ತಾರಲ್ಲ, ನಾಚಿಕೆ ಆಗೋದಿಲ್ಲ ಇವರಿಗೆ? ಇಂಥವ್ರು ಬೇಕಾ? ನಮಗೆ ಬೇಕಿರಲಿಲ್ಲ. ಆದ್ರೆ ಅಂಥವ್ರನ್ನಾದ್ರೂ ಅಟ್ಲೀಸ್ಟ್ ಕೆಲವು ಜನ ಬುದ್ಧಿವಂತರಾದ್ರೂ ಬರಲಿ, ಹೋರಾಟಗಾರರು ಬರಲಿ ಅಂತಂದ್ರೆ ಅದಕ್ಕೂ ಅಡ್ಡಗಾಲು ಹಾಕೊಂಡು ಕೂತ್ಕೊಳ್ತಿರಲ್ಲ ನೀವು. ಇದು ಯಾವ ಸೀಮೆ ರಾಜಕಾರಣ ಸ್ವಾಮಿ ನೀವು ಮಾಡೋದು? ರಾಜಕಾರಣ ಮಾಡೋಲ್ಲಿ ಮಾಡಿ ಪರವಾಗಿಲ್ಲ. ಸರಿ, ಈ ವಿಷಯದಲ್ಲಿ ಈಗೇನು ನಡೀತಿದೆ ಅಂತ? ಏನು ನಡೀತಾ ಇಲ್ಲ ಸರ್. ಈಗ ನಿಲ್ತಿದ್ದಾರೆ ಕಾಂಗ್ರೆಸ್ಸಿನ ಅವರೇ ಬರ್ಕೊಂಡಿದ್ದಾರೆ. ಅಮೀನ್ ಮಟ್ಟು ಅವರೇ, ನನಗೆ ಕಾಂಗ್ರೆಸ್ಸಿನ ಹೊರಗಡೆ ಇರತಕ್ಕಂಥ ಅಡ್ಡಗಾಲು ಹಾಕೋರ್ಕಿಂತನೂ ಕಾಂಗ್ರೆಸ್ ಒಳಗಡೆ ಇರತಕ್ಕಂಥವ್ರು ಹೆಚ್ಚಾಗಿದ್ದಾರೆ. ಸೂಕ್ಷ್ಮವಾಗಿ ಯಾರು ಅನ್ನೋದನ್ನ ಹೇಳಿದ್ದಾರೆ ಅವರು. ಆದ್ದರಿಂದ ಇಲ್ಲೇ ಹೆಚ್ಚು ಅಪೋಸಿಷನ್ ಇರೋದ್ರಿಂದ ಪ್ರತಿಪಕ್ಷದವ್ರು ಮಾಡಿದ್ರೆ ಚಿಂತೆ ಇರಲಿಲ್ಲ ನಮಗೆ. ಆದರೆ ಪ್ರತಿಪಕ್ಷದವರು ಗ್ಯಾರಂಟಿಯಾಗಿ ಇವಾಗ ಅಮೀನ್ ಮಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರಾದರೂ ಆಗಲಿ ಅವ್ರು ಹಾಕೂಡುದು ಅಂತ. ಯಾಕೆ ಹೇಳಿ? ಭಯ. ಅವ್ರ ಬುಡಕ್ಕೆ ಇವ್ರು ಬೆಂಕಿ ಇಡ್ತಾರೆ. ಅವ್ರು ಏನು ಮಾಡಿದ್ರು, ಸ್ವಾಮಿ ವಿವೇಕಾನಂದವ್ರನ್ನ ಹೈಜಾಕ್ ಮಾಡಕ್ಕೆ ನೋಡಿದ್ರು. ಸ್ವಾಮಿ ವಿವೇಕಾನಂದರನ್ನ ಪೂರ್ತಿಯಾಗಿ ಯಾರು ಏನು ಅಂತ ಹೇಳಿದಂಥ ಮೊದಲನೇ ಬರೆದಿರ್ತಕ್ಕಂಥವ್ರು ಅಮೀನ್ ಮಟ್ಟು. ಸೊ ಈ ರೀತಿಯಾದಂಥ ಸ್ವಾಮಿ ವಿವೇಕಾನಂದ ಅವ್ರಿಗೆ ಜನವರಾಕ ಕೊಟ್ಟಿದ್ರು. ಆದರೆ ಇವರು ಅದನ್ನು ತೆಗೆದು ಹಾಕಿದ್ರು. ಸೊ ಆದ್ದರಿಂದ ಸತ್ಯವನ್ನು ಹೇಳಿದ್ದಕ್ಕಾಗಿ ಮತ್ತು ಕೋಮವಾದಿ ವಿರುದ್ಧವಾಗಿರ್ತಕ್ಕಂಥ ಮಟ್ಟು ಅವರ ವೈಚಾರಿಕ ಸ್ಪಷ್ಟತೆಯನ್ನ ಅವರು ಒಪ್ಪೋದಿಲ್ಲ. ಆದ್ದರಿಂದ ಅಂಥವ್ರು ಬೇಕಾಗಿಲ್ಲ. ನಮಗೆ ಹೌದಪ್ಪಗಳು ಬೇಕು, ಹೇಳಿದ ನಡೆಸ್ಕೊಡ್ಬೇಕು ಅನ್ನೋರು ಇದ್ದಾರೆ. ಆದ್ದರಿಂದ ಈ ಸದ್ಯಕ್ಕೆ MLC ಏನು 4 ಸೀಟ್ಗಳಿದಾವೆ ಅವುಗಳನ್ನ ಅಲ್ಲೇ ನಿಲ್ಲಿಸಿದ್ದಾರೆ. ಬೇರೆಯವರೆಲ್ಲ ಬಿಡ್ಬಿಡಿ. ಈಗ ಓಪ್ಸಿರೋದೇನು ಅಂದ್ರೆ, ಅಥವಾ ಇದ್ದಿದ್ದೇನು ಅಂದ್ರೆ, ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಈಗಲೂ ದಿನೇಶ್ ಅಮೀನ್ ಮಟ್ಟು ಅಂತವರು ಮೇಲ್ಮನವಿಗೆ ಹೋಗ್ತಾರೆ, ಮತ್ತೆ ಹೋಗ್ಬೇಕು. ಸಿದ್ದರಾಮಯ್ಯ ಮನಸ್ಸು ಮಾಡ್ತಾರ ಈಗಿನ ಪರಿಸ್ಥಿತಿಯಲ್ಲಿ? ಯಾಕೆಂದ್ರೆ ಆಗ ನಾವು ಡಿಸ್ಕಸ್ ಮಾಡಿದ್ವಿ, ಸಿದ್ದರಾಮಯ್ಯವರು ಸ್ವಲ್ಪ ಈ ಸರ್ತಿ ಸ್ವಲ್ಪ ರಾಜಿತನ ಕೇಳಿದ್ದಾರೆ. ಮೊದಲಾದ್ರೆ ಅವ್ರು ಹೈಕಮಾಂಡ್ ನಡಗಿಸ್ತಾ ಇದ್ರು, ಅವರು ಯಾರಿಗೂ ಹೆದರ್ತಾ ಇರಲಿಲ್ಲ. ಇತ್ತೀಚೆಗೆ ಒಂದು ವಯಸ್ಸಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆನೋ ಅಥವಾ ಅಪೋಸಿಷನ್ಸ್ ತಮ್ಮ ಆಂತರಿಕ ವೈರುಧ್ಯಗಳು ಜಾಸ್ತಿ ಆಗಿದಾವೋ ಅಥವಾ ಈ ರೀತಿಯಾದಂಥ ಸಂದರ್ಭದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಮತ್ತೆ ಬೇರೆ ರೀತಿಯಾದಂಥ ರಾಜಕೀಯಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಹೊರತಾಗಿ ಮೊದಲಿನ ಹಾಗೆ ಕಳಕಳಿತೆಗೆ ಅವ್ರು ಆಗಬೇಕು ಅಂದ್ರೆ ಆಗಬೇಕು ಅಂತ ಇಲ್ಲ. ಅದರ ಜೊತೆಗೆ DK ಶಿವಕುಮಾರ್ ಅವರು ಆಗಬಾರ್ದು ಅಂತ ನಿಂತ್ಕೊಳ್ತಾರೆ. ಆವಾಗ ಏನಾಗ್ತಾರೆ, ಆಂತರಿಕವಾಗಿ ನಾವೇ ಕೆಚ್ಚಾಡ್ಬಿಟ್ಟು ಬೇರೆಯವರಿಗೆ ಆಹಾರ ಆಗೋದು ಬೇಕಾಗಿಲ್ಲ, ಆಯ್ತು ಬಿಡಿ ಅವ್ರು ಆಗದಿದ್ರೆ ಇನ್ನೊಬ್ರು ಯಾರೋ ಒಬ್ರು ಆಗಲಿ ಬಿಡಿ ಅನ್ನೋ ರೀತಿಯಲ್ಲಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಆದ್ದರಿಂದ ಅವರು ಮನಸ್ಸು ಮಾಡಿದ್ರೆ ಆಗುತ್ತೆ. ಸೊ ಅದರಿಂದ ಬೇರೆ ಬೇರೆ ಆದಂಥ ವಿರೋಧಗಳು ಬಂದ್ರೆ, ಬೇರೆ ಬೇರೆ ಆಂತರಿಕ ನೆಲೆಯಲ್ಲಿ ಬಂದ್ರೆ ಬೇಡ ಬಿಡು ಅನ್ನೋ ಸ್ಥಿತಿಯಲ್ಲಿ ವಿರೋಧ ಬರೋ ಸಹಜ. ನೀವೆಲ್ಲವನ್ನ ನಿಂತು ಮಾಡಬೇಕು ಸರ್, ಮಾಡಬೇಕು. ಪರಿಸ್ಥಿತಿ ಆ ಥರ ಇಲ್ಲ, ಪರಿಸ್ಥಿತಿ ಆ ಥರ ಇರಬೇಕಾಗತ್ತೆ. ಆದ್ದರಿಂದ ಯಾಕೆ ಅಂತಂದ್ರೆ ಈಗಾಗಲೇ ಇವರೇ ಹೇಳಿದಾಗೆ, ಇವರೇ ಹುಯಿಲೆಬ್ಬಿಸಿದ ಹಾಗೆ 2020 ಮ್ಯಾಚಲ್ಲಿ CM ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಅದ ಸತ್ಯ ಆಗಿದ್ರೆ ಖಾಲಿ ಮಾಡೋ ಜಾಗ ಅಂತಾರೆ. ನೀವು ಮಾತು ಕೊಟ್ಟಿದ್ಯಲ್ಲ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಉಳಿಸ್ಕೋಬೇಕಾಗಿದೆ. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕಾಗಿದೆ. ಸೊ ಇದೊಂದು ಅವಧಿಯನ್ನು ಪೂರ್ತಿ ಮಾಡ್ಬಿಡೋಣ ಅಂತ. ಸೊ ಈ ರೀತಿ ಏನೋ ಇದ್ದಾವೆ. ಸೊ ಆಂತರಿಕ ಗೋಜಲುಗಳನ್ನು ಮೀರಿ ಒಬ್ಬ CM ಆಗಿ ತಮ್ಮ ಛಾಪನ್ನು ಮೀರಿಸಬೇಕು. ತಮ್ಮ ಅಧಿಕಾರದ ಛಾಪ್ ಇದೆ ಅಲ್ವಾ, ಅದನ್ನು ಮೂಡಿಸ್ಬೇಕು ಅಂತಂದ್ರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ದೊಡ್ಡದಾದಂಥ ತಾಕತ್ತು ಬೇಕಾಗುತ್ತೆ. ಸೊ ಆ ತಾಕತ್ತನ್ನ ಎಲ್ಲರೂ ಕೊಡ್ಬೇಕಾಗತ್ತೆ. ಈಗ ಇವ್ರ ಜೊತೆಗಿರ್ತಕ್ಕಂಥ ಮಂತ್ರಿಗಳಿದಾರಲ್ಲ, ಹಲವಾರು ಜನ ನಿಷ್ಕ್ರಿಯರಾಗಿದ್ದಾರೆ, ಮಾತಾಡ್ತಾ ಇಲ್ಲ. ಇರೋರು 3-4 ಜನ ಮಾತ್ರ ಪ್ರಿಯಾಂಕರ್ಗೆ ಅವರು ಬೇಡದಿರೋದು ಮಾತಾಡ್ತಾರೆ, ಅವರೇ ಸಮಸ್ಯೆಗಳನ್ನ ತಂದಿಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ನಾನು ಅನ್ಕೊಂಡಿದ್ದೆ ಆಗಬೇಕು ಅನ್ನುವಂಥ ಪರಿಸ್ಥಿತಿ ಇದೆಯಾ ಅಂತ ಇವರು ಒಬ್ಬರು ಸೀಸನ್ ರಾಜಕಾರಣಿ ಯೋಚನೆ ಮಾಡ್ತಾರೆ. ಓಕೆ, ಈಗ ನಾನು ನೆಕ್ಸ್ಟ್ ವಿಷಯಕ್ಕೆ ಹೋಗ್ತೀನಿ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇನ್ನೊಬ್ಬ ಆಪ್ತ ಸಚಿವರಾದಂತಹ ಜಾರಕಿಹೊಳಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ.
2028ಕ್ಕೆ ದಲಿತ CM ಎನ್ನುವಂತಹ ಆ ಪ್ರಸ್ತಾಪವನ್ನ ನಾವು ಮುಂದೂಡಿದೀವಿ ಅನ್ನೋ ತರದಲ್ಲಿ ಮಾತಾಡಿದ್ರು. ಯಾಕೆ ಹೀಗಾಗಬಾರ್ದು? ಅದು ಸಹಿತ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಸಿದ್ದರಾಮಯ್ಯನವರ ಒಂದು ಇನ್ನೊಂದು ತಂತ್ರಗಾರಿಕೆ ಅದು. ಯಾಕಂದರೆ ಇವಾಗ ಇವರು ಕುರ್ಚಿಗೆ ಆಕಸ್ಮಿಕವಾಗಿ ಕಂಟಕ ಬಂದರೆ, ಅವ್ರೇನೋ ಒಪ್ಪಂದದ ಪ್ರಕಾರ ಏನೋ ಬಿಡಬೇಕಾದಾಗ ಆವಾಗ ಏನು ಮಾಡಬೇಕು, ದಲಿತ CM ಒಂದು ಮುಂದೆ ತರೋದು. ಈಗಿರ್ತಕ್ಕಂಥ DCM ಪ್ರಭಾವವನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ, ಅದು ತರೋದಂತ. ಅದು ಆಗೋದಿಲ್ಲ. ಆದರೆ ಇನ್ನೊಂದು ಟ್ರಂಪ್ ಕಾರ್ಡ್ನ ತರುವಂಥದ್ದು, ಇನ್ನೊಂದು ತಂತ್ರಗಾರಿಕೆಯನ್ನು ತರ್ತಕ್ಕಂಥದ್ದು, ಆ ದಲಿತ ಸಚಿವರ ಬಾಯಿಯಿಂದ ಹೇಳಿಸೋದು. ದಲಿತರಾಗಬೇಕು, ಇವಾಗಲೇ ಆಗಬೇಕು, ಅಥವಾ ನಾಳೆ ಆಗಬೇಕು, ಮುಂದೆ ಆಗಬೇಕು ಅಂತ. ಮೊದಲು ಇವಾಗಲೇ ಆಗಬೇಕು ಅಂದರು ಸತೀಶ್ ಜಾರಕಿಹೊಳಿ, ನೆಕ್ಸ್ಟ್ ದಲಿತ CM ಕಾಂಟೆಸ್ಟ್ ನಾನೇ ಮಾಡ್ತೀನಿ ಅಂತನೂ ಹೇಳ್ತಾ ಇದ್ರು. ಇಲ್ಲ, ಅವ್ರು 2028ಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ಅಂದ್ರೆ ನಾನು ಅಭ್ಯರ್ಥಿ ಅಂತ, ಮುಂದಿನ ಸರ್ತಿ ನಾನು ಅಭ್ಯರ್ಥಿ ಆಗಿರ್ತೇನೆ ದಲಿತ ಕೋಟಾದಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಚಿಂತೆ ಇಲ್ಲ ಸರ್, ಎಲ್ಲರೂ ಇಲ್ಲಿರ್ತಕ್ಕಂಥ ಯಾರ್ಯಾರು ಆಯ್ಕೆಯಾಗಿ ಬಂದಿದ್ದಾರೋ ಪ್ರತಿಯೊಬ್ಬರು ಸಹಿತ CM ಆಗುವ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಪ್ರಜಾಪ್ರಭುತ್ವಾತ್ಮಕವಾಗಿ ನಿಮಗೆ ಶಾಸಕರ ಬೆಂಬಲಿತರಾಗ್ತೀರಾ. ಅವ್ರಿಗೆ ಆಸೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಆಗಬಾರ್ದು. ರಾಜ್ಯ ದೃಷ್ಟಿಯಿಂದ ಅವ್ರಿಗೆ ಅರ್ಹತೆ ಇದ್ರೆ ಆಗ್ಬೇಕು. ಅಲ್ಲ, ಅರ್ಹತೆ ಬರೋದು ಯಾವಾಗ ಅಂತಂದ್ರೆ ಹೆಚ್ಚು ಜನ ಶಾಸಕರು ನಿಮ್ಮನ್ನ ಬೆಂಬಲಿಸಿದಾಗ. ನಿಮ್ಗೆ ಅರ್ಹತೆ ಇದ್ದೂ ಸಹಿತ ಬೆಂಬಲ ಇಲ್ಲ ಅಂದ್ರೆ ನಿಮ್ಗೆ ಪದ ಗೆಟ್ಟೋದಿಲ್ಲ. ಆದ್ದರಿಂದ ನಿಮ್ಮ ಅರ್ಹತೆ ಏನು ಅಂತಂದ್ರೆ ನೀವು ಮಾಸ್ ಲೀಡ್ರಾ, ಜನ ಒಪ್ಪಿದಾರ, ಶಾಸಕರು ಒಪ್ತಾರ, ಇವುಗಳು ಮುಖ್ಯ ಆಗ್ತವೆ ನಮಗೆ. ಯಾರು ಧರ್ಮಸಿಂಗ್ ಅವ್ರನ್ನ ಜನ ಒಪ್ಪಿದ್ರ, ಶಾಸಕರು ಒಪ್ಪಿದ್ರ, ಸಚಿವರು ಒಪ್ಪಿದ್ರ? ಆಗಿನ ಕಾಲದ ಅನಿವಾರ್ಯತೆ. ಕುಮಾರಸ್ವಾಮಿ ಅವ್ರನ್ನ ಜನ ಒಪ್ಪಿದ್ರ, ಯಡಿಯೂರಪ್ಪ ಅವ್ರನ್ನ ಜನ ಒಪ್ಪಿದ್ರ 2 ಸಲ. ಅವ್ರು ಒಟ್ಟು 4 ಸಲ ಆಗಿದ್ದಾರೆ, 2008 ಮತ್ತೆ 2000. ಸರ್, ಇಲ್ಲಿವರೆಗೂ ಅವ್ರು ಯಾರು ಜನ ಬೆಂಬಲ ಬಂದಿರೋಲ್ಲ, ಹಿಂಬಾಗಿಲಿಂದ ಬಂದಿರತಕ್ಕಂಥವ್ರು. ಈ ಸಂಖ್ಯಾ ಏನು ಆಟ ಇದೆಯಲ್ಲ, ಅಲ್ಲ ಸಂಖ್ಯೆ ಬಿಟ್ಟು, ಸಂಖ್ಯಾ ರಾಜಕಾರಣವನ್ನ ಬಿಟ್ಟು ಅವ್ರಿಗೆ ಅರ್ಹತೆ ಇದೆಯಾ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅರ್ಹತೆ ಇದೆ, ಇದ್ರ ಬಗ್ಗೆ ಯಾರಿಗಾರು ಡೌಟ್ ಇದೆಯಾ? ಇಲ್ಲ. ಅವ್ರಿಗೇನೋ ಏನೋ ಕಾರಣಕ್ಕೆ ಆಗದೆ ಇರ್ಬೋದು. ಮತ್ತೆ ಹಿಂದೆ ಕೂಡ ಬಹಳ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಈಗ ಇವರು ಅಂದ್ರೆ ಅರ್ಹತೆಯನ್ನ ಬಿಟ್ಟು ಹಿಂಗೆ ಯಾರ್ದೋ ಏನೋ ಸ್ಪೋಕ್ಸ್ ಪರ್ಸನ್ ತರ, ಇನ್ಯಾರ್ದೋ ದಾಳ ಆಗಿ ಈ ತರ ಕೆಲಸ ಮಾಡಿದ್ರೆ ಹೆಂಗೆ ದಲಿತ CM ಆಗಕ್ಕೆ ಸಾಧ್ಯ ಅಂತ. ಸರ್, ಏನಾಗುತ್ತೆ, ಧರ್ಮಸಿಂಗ್ ಇದ್ದಾಗಿರಲಿ, ಇದು ಬಂಗಾರಪ್ಪನವ್ರು ಇದ್ದಾಗಲಿ, ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿತ್ತು ಅವಾಗ. ಹೈಕಮಾಂಡ್ ಒಂದ್ಸತಿ ಚೀಟಿಯನ್ನು ಕಳಿಸ್ಬಿಟ್ರೆ ಇಲ್ಲಿ CM ಬದಲಾಗ್ತಿದ್ರು. ಇವಾಗ ಆ ರೀತಿ ಇಲ್ಲ ಪರಿಸ್ಥಿತಿ. ಯಾಕಂದರೆ ಕರ್ನಾಟಕದಲ್ಲೇ ಅಸ್ತಿತ್ವ ಉಳಿಸ್ಕೊಂಡಿರೋದ್ರಿಂದ ಹೈಕಮಾಂಡು ಇಲ್ಲಿ ಬಲವಂತವಾಗಿ ಏನೋ ಹೇರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ಏನಾಗಿದೆ ಅಂತ, ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಒಂದು ಶಾಸಕರು, DCM ಪರವಾಗಿರ್ತಕ್ಕಂಥ ಒಂದು ಶಾಸಕರು, ದಲಿತ ಶಾಸಕರು ಈ ರೀತಿ ಇದ್ದಾರೆ. ಇವರೆಲ್ಲ ಒಟ್ಟಾಗಿ ಸೇರಿಸಿಕೊಂಡು ಮುಂದೆ ಹೋಗ್ಬೇಕಂತ ಅನಿವಾರ್ಯತೆ ಹೈಕಮಾಂಡ್ಗಿದೆ. ಸೊ ಆದ್ದರಿಂದ ಇವಾಗ ತಕ್ಷಣ ಅವ್ರು ತೆಗೆದಾಕಿ ಇವ್ರು ಮಾಡಿ ಅನ್ನೋ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನು ಅಳುದು ತೂಗಿ ಕೆಲಸ ಮಾಡಬೇಕಾಗತ್ತೆ. ಆದ್ದರಿಂದ ಯಾರೋ ನಾನಾಗ್ತೀನಿ ನೀನಾಗ್ತೀನಿ ಅಂತ ಆಗೋದಿಲ್ಲ. ಆಮೇಲೆ ನನಗನಿಸಿದ ಮಟ್ಟಿಗೆ ನಾನು ದಲಿತ CM, ಒಕ್ಕಲಿಗರ CM, ಬ್ರಾಹ್ಮಣರ CM ಅನ್ನೋದೇ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥದ್ದು, ವಿರೋಧ ಆಗಬೇಕಾಯ್ತು. ಆಯ್ತಾ? ನೀವು ಆಗಲಿ ಬೇಡ ಅನ್ನೋದಿಲ್ಲ. ಒಂದ್ ನಿಮಿಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಹೇಳಿದ್ನಲ್ಲ, ದಲಿತರನ್ನ ಕಾರಣಕ್ಕೋಸ್ಕರ ಅವ್ರು ಕೊಡ್ಲಿ ಅಂತಲ್ಲ, ಅವ್ರ ಅನುಭವ ಅಲ್ವಾ, ಅನುಭವದ ಕಾರಣಕ್ಕೋಸ್ಕರ. ಮತ್ತೆ ಅವ್ರು ಏನಾಗಿ ಕೆಲಸ ಮಾಡಿಲ್ಲ, ಸಚಿವರ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲಿ ಮಾಡಿದ್ದಾರೆ, ಕೇಂದ್ರದಲ್ಲಿ ಮಾಡಿದ್ದಾರೆ, ಪಾರ್ಟಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ, ಬೇರೆ ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೊಂದು ಅಪಾರವಾದಂಥ ಅನುಭವ ಇದೆ ಅಲ್ವಾ. ಅಂಥವ್ರಿಗೆ ಅರ್ಹತೆ ಕೊಟ್ಟು ಅರ್ಹತೆ ಆಧಾರದ ಮೇಲೆ ಅವ್ರಿಗೆ ಕೊಡಿ, ಅವಕಾಶ ಇದ್ರೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವಾಗ ಅದಕ್ಕಿಂತ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವರು. ಇವಾಗ ಇಡೀ AICC ಅಧ್ಯಕ್ಷರು, ಅದು ಅಧಿಕಾರ ಅಲ್ಲ, ಜವಾಬ್ದಾರಿ ಅಲ್ಲ. ಕಾಂಗ್ರೆಸ್ನ ಅಧ್ಯಕ್ಷರು ಅನ್ನೋದಿದೆಯಲ್ವಾ, ಇಡೀ ಆಲ್ ಓವರ್ ಫಸ್ಟ್ ಟೈಮ್ ಇಂಥವ್ರು ತಳವಾಗಿಂದ ಬಂದಿರತಕ್ಕಂಥವ್ರು ಆಗಿರೋದು. ದಟ್ ಇಸ್ ಫೈನ್, ಆಗಿದ್ದಾರೆ. ಜೊತೆಗೆ ಅವರ ಆಸೆ ಕೂಡ ಇಲ್ಲೊಂದ್ಸಲ ಮುಖ್ಯಮಂತ್ರಿ. ಅದಕ್ಕೆ ಅದನ್ನ ಯಾರು ಮಾಡ್ಬೇಕು? ಹೈಕಮಾಂಡ್ ಮಾಡ್ತೀವಿ ಅನ್ನೋದಲ್ಲ ಸರ್. ಅಲ್ಲ, ನನ್ನ ಏನ್ ಹೇಳಕೊಳ್ತೆ ಅಂದ್ರೆ ಅಂಥವ್ರಿಗೆ ಆಗ್ಲಿಲ್ಲ ಇಲ್ಲಿ. ಹೌದು, CM ಆಗ್ಲಿಕ್ಕೆ ಸಾಧ್ಯ ಹೌದು. 2008 ಸಾಧ್ಯ ಆಗ್ಲಿಲ್ಲ, 2013 ಸಾಧ್ಯ ಆಗ್ಲಿಲ್ಲ. ಆಯ್ತಾ? ಈಗ್ಲೂ ಬಿಡಿ. ಈಗ ಸರ್ ಸರ್ವೆ ಮಾಡಿದ್ರು, ಅವಾಗೂ ಶಾಸಕರ ಬೆಂಬಲ ಯಾರ ಕಡೆ ಇದೆ ಅಂತ ನೋಡಿದ್ರು. ಹೈಕಮಾಂಡ್ ಏನು ಸುಮ್ಮನೆ ಕೂತಿರ್ಲಿಲ್ಲ. ಹೆಚ್ಚು ಶಾಸಕರ ಬೆಂಬಲ ಇದೆಯಾ ಖರ್ಗೆ ಅವ್ರಿಗೆ ಅಂತ ಕೇಳಿದ್ರು, ಇರ್ಲಿಲ್ಲ. ಆದ್ದರಿಂದ ಎಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? 1 to 1 ಮಾತುಕತೆ ಮಾಡ್ತಾರೆ. ಕೇಂದ್ರದಿಂದ ಇವ್ರು ಬಂದ್ರು. ಇಲ್ಲ ಬಿಡಿ, 2004
ಧರ್ಮಸಿಂಗ್ ಅವ್ರನ್ನ CM ಮಾಡಿದ 2004 ಆಗ ಆಗ ಮಾಡಿಲ್ಲ. ಸರ್ ಅವಾಗ ಅದಕ್ಕೊಂದು ಕಾರಣ ಇದೆ ಸರ್. ದೇವೇಗೌಡರು ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ರು ಸರ್. ಅವರೇ ಆದ್ರೆ ಮಾತ್ರ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ದರಿಂದ ಧರ್ಮಸಿಂಗ ಆದ್ರು. ಧರ್ಮಸಿಂಗ ನಿಜಕ್ಕೂ ಸಹಿತ ಅವಾಗ ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ ನಮಗೆ. ಸೊ ಆದ್ದರಿಂದ ಆದ್ರೂ ಇರ್ಲಿ ಬಿಡಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಕೊಲೆ ನಮ್ಗೆ ಒಂದು 2 ಪಕ್ಷಗಳು ಸೇರುವಾಗ ಇನ್ನೊಂದು ಪಕ್ಷದ ಡಿಮಾಂಡ್ ಇರುತ್ತಲ್ಲ, ಆ ಒಂದು ಉದ್ದೇಶಕ್ಕಾಗಿ ಅವ್ರು ಆದ್ರೆ ಹೊರತಾಗಿ ಇಲ್ಲ ಅಂದ್ರೆ ಆಗ್ತಿರಲಿಲ್ಲ. ಬರೀ ಕಾಂಗ್ರೆಸ್ ಒಂದೇ ಇದ್ದಿದ್ರೆ ಆಗ್ತಿರ್ಲಿಲ್ಲ ಅವರು. ನನಗೆ ಗೊತ್ತಿರೋ ಹಾಗೆ, ಅಥವಾ ಅಲ್ಲಿ ನಾನು ಅವಾಗ ವರದಿಗಾರನಾಗಿದ್ದೆ. ಸೊ ಅದು ಆಗ್ತಿರ್ಲಿಲ್ಲ. ಆದ್ದರಿಂದ JDSನ ಒಂದು ಒತ್ತಡ ಮತ್ತು ಅವರ ಅಪಾಯಕಾರಿ ಅಲ್ಲ, ನಮಗೆ ತೊಂದರೆ ಕೊಡೋದಿಲ್ಲ ಅಂತ ಅವರನ್ನ ಹೆಸರನ್ನು ಸೂಚಿಸಿದ್ರು, ಅವ್ರು ಆಗಿದ್ರು. ಆದ್ದರಿಂದ ನೀವು ಏನೇ ಮಾಡಲಿ ಸರ್, ಹೆಚ್ಚು ಶಾಸಕರ ಬೆಂಬಲ ಇರೋದವ್ರು CM ಆಗ್ತಾರೆ. ಇದು ನಮ್ಮ ಸಂವಿಧಾನ ಹೇಳುತ್ತೆ. ಅಲ್ಲ ಅದು ಸರಿ, ಆದ್ರೆ ಎಲ್ಲ ಸಂದರ್ಭದಲ್ಲೂ ಹಂಗ ಆಗಿಲ್ಲಲ್ಲ. ಆ ರಿಯಾಯಿತಿ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಯಾಕಿಲ್ಲ? ಅಲ್ಲ ಆಗಬೇಕು. ಅಂಬೇಡ್ಕರ್ ಆಶಯ ಅದೇ. ಹೌದು, ನಮ್ಮ ಸಂವಿಧಾನ ಮಾತು ಹೇಳಿದ್ರೆ ನನಗೆ ಆಕ್ಚುಲಿ ಅದಕ್ಕೆ ಸಹಮತಲ್ಲ. ಏನು ಅಂತಂದ್ರೆ ಒಕ್ಕಲಿಗ CM, ದಲಿತ CM, ಬ್ರಾಹ್ಮಣ CM. ಹೌದು, ಒಕ್ಕಲಿಗ CM, ಲಿಂಗಾಯತ CM, ಬ್ರಾಹ್ಮಣ CM, ಜಾಟ್ CM, ಮರಾಠ CM ಇವು ಯಾವ್ದು ಆಗದೆ ಇದ್ರೆ ಓಕೆ ಈ ದೇಶದಲ್ಲಿ. ಆದ್ರೆ ದಲಿತ CM ಅನ್ನೋ ವಿಷಯ ಆಗ್ಬೇಕು. ಅಂದ್ರೆ ಹೌದು, ಅಂದ್ರೆ ನೀವು ಹೇಳ್ದಂಗೆ ಅಂಬೇಡ್ಕರ್ ಅವರ ಆಶಯದಂತೆ ತಳ ಸಮುದಾಯದವರು ಅಥವಾ ಅತಿ ಹಿಂದುಳಿದಂಥ ಸಮುದಾಯದವರು, ದಮನಕ್ಕೆ ಒಳಗಾಗಿದ್ದಂಥ ಸಮುದಾಯದವರು, ಶೋಷಿತ ಸಮುದಾಯದವರು ಮುಖ್ಯಮಂತ್ರಿ ಪದವಿಯನ್ನು ಏರಬೇಕು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾದ ಗೆಲುವು, ನಿಜವಾದ ನಮ್ಮೆಲ್ಲರ ಸೌಂದರ್ಯ, ಆದರ್ಶವೂ ಆಗಿರಬಹುದು ಅದು ಆಗಬೇಕು ಅಂತ. ಆದ್ರೆ ಈಗ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಒಬ್ಬ ದಲಿತ ಅಥವಾ ಒಂದು ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿ ಆದರೂ ಸಹಿತ ಒಂದು ಬೆಲೆ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಇವಾಗ. ಅರ್ಥ ಆಯ್ತಾ? ಸಾಂವಿಧಾನಿಕ ಹುದ್ದೆ ಹೊಸ ಸಂಸತ್ತಿನ ಉದ್ಘಾಟನೆಗೂ ಕರೀಲಾರ್ದಂತ ಒಂದು ಪ್ರಬಲ ಜಾತಿ ವ್ಯವಸ್ಥೆ ಇದೆ ನಮ್ಮಲ್ಲಿ. ಆಯ್ತಾ? ದೇವಸ್ಥಾನಗಳು ಇವತ್ತು ಸಹಿತ ಹೊರಗಡೆ ನಿಲ್ಲಿಸ್ತಾರೆ ಅವರ ಪ್ರಥಮ ಪ್ರಜೆಯನ್ನ. ಅಂತ ವ್ಯವಸ್ಥೆ ಇದೆ. ನೀವು ದಲಿತ CM ಆದ್ರೂ ಸಹಿತ ಮತ್ತೆ ಅವ್ರ ಕೈ ಕಾಲಿಗೆ ಇವರು ಜಾತಿ ಸರಪಳಿಯನ್ನ ಕಟ್ಟಿ ಹಾಕ್ತಾರೆ ಹೊರತಾಗಿ ಅವ್ರಿಗೆ ಪೂರ್ತಿಯಾದಂಥ ಪವರ್ಗಳನ್ನು ಕೊಡೋದಿಲ್ಲ. ಯಾಕಂದ್ರೆ ಪ್ರಬಲ ಜಾತಿಗಳು ಆ ರೀತಿ ಇದ್ದಾವೆ. ಆದ್ದರಿಂದ ಈ ಆಯಾಮಗಳೆಲ್ಲವನ್ನೂ ನೀವು ಯೋಚನೆ ಮಾಡಿದ್ರೆ ದಲಿತ CM ಆದ ತಕ್ಷಣ ದಲಿತರೆಲ್ಲರಿಗೂ ಉದ್ಧಾರ ಆಗ್ಬಿಡ್ತಾರೆ, ಅವ್ರಿಗೆಲ್ಲರಿಗೂ ಮೀಸಲಾತಿ ದೊರಕ್ಬಿಡುತ್ತೆ. ಅದು ಒಂದು ಹೋಪ್ಸ್. ಏನಂದ್ರೆ ಹಂಗೇನೋ ಆದ್ರೆ ಹೌದಪ್ಪ, ಈ ಸಮಾಜದಲ್ಲಿ ನಮಗೂ ಒಂದು ಬೆಲೆ ಇದೆ, ನಮಗೂ ಅಸ್ತಿತ್ವ ಇದೆ, ನಾವು ಏನಾದರೂ ಮಾಡ್ಬೋದು, ನಾವು ಕನಸು ಕಾಣ್ಬೋದು, ಮುಂದೊಂದು ದಿನ ನಾವು ಏನಾದ್ರು ಸಾಧಿಸ್ಬೋದು ಅಂತೇಳಿ ಆ ಸಮುದಾಯಕ್ಕೊಂದು ಸಂದೇಶ ಹೋದಂಗಾಗತ್ತೆ. ಅದೊಂದೇ ಸಮುದಾಯಕ್ಕಂತಲ್ಲ, ಏನು ದಲಿತ ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ ಮಾತ್ರನಾ, ಹಿಂದುಳಿದ ವರ್ಗಗಳಲ್ಲೇ ಇರಲಿ, ಎಷ್ಟು ಸಣ್ಣ ಸಮುದಾಯಗಳಿಲ್ಲ, ಎಷ್ಟು ಮೈಕ್ರೋಸ್ಕೋಪಿಂಗ್ ಕಮ್ಯುನಿಟಿಗಳಿಲ್ಲ, ಎಷ್ಟು ಹಿಂದುಳಿದಿರುವಂಥ ಸಮುದಾಯಗಳಲ್ಲಿ ಇಲ್ಲ, ಆ ಎಲ್ಲ ಸಮುದಾಯಗಳಿಗೆ ಒಂದು ಸಂದೇಶ ಹೋದಂಗಾಗತ್ತೆ. ಹೌದು ಸರ್. ಹಾಗಾದ್ರೆ ಮಹಿಳಾ ಮುಖ್ಯಮಂತ್ರಿ ಆಗಿ ಅಂತೂ ಹೇಳ್ತಾರೆ, ಆಗಬೇಕು. ನಾನು ಹೇಳ್ತಾ ಇರೋದು ವ್ಯವಸ್ಥೆ ಹೇಗಿದೆ, ವ್ಯವಸ್ಥೆಯನ್ನು ನೋಡಿಕೊಂಡೇ ನಾವು ಯಾರಾಗಬೇಕು ಅಂತ ಯೋಚನೆ ಮಾಡ್ತೀವಿ. ಆದ್ದರಿಂದ ತಪ್ಪಿಲ್ಲ. ನೀವು ಹೇಳಿದ ಹಾಗೆ ಕೆಳವರ್ಗದವರು ತಳವರ್ಗದವರು ಮುಖ್ಯಮಂತ್ರಿ ಆಗಲಿ, ನೀವು ಹೇಳಿದ ಹಾಗೆ ಮಹಿಳೆಯರು ಮುಖ್ಯಮಂತ್ರಿ ಆಗಲಿ, ಮುನ್ನಡೆಸಲಿದೆ ರಾಜ್ಯವನ್ನು, ಬೇಡ ಅನ್ನೋದಿಲ್ಲ. ಆದರೆ ವ್ಯವಸ್ಥೆ ಇವತ್ತು ಸಹಿತ ನೀವು ಯಾರು ಮುಖ್ಯಮಂತ್ರಿ ಆದ್ರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಮತ್ತೆ ಪ್ರಬಲ ಜಾತಿಗಳು ಇವುಗಳನ್ನು ಮುನ್ನಡೆಸ್ತಾ ಇದ್ದಾವೆ, ಅವುಗಳನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾವೆ. ಆದ್ದರಿಂದ ಅವುಗಳನ್ನು ಮೀರ್ತಕ್ಕಂಥ ವ್ಯಕ್ತಿತ್ವ ಇರಬೇಕು. ಅದಕ್ಕೆ ಕೇಂದ್ರ ಸರ್ಕಾರದ ಇದು ಹೈಕಮಾಂಡು ಅದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ಆ ಸಂದರ್ಭದಲ್ಲಿ ಆಗುತ್ತೆ ಹೊರತಾಗಿ ಇಲ್ಲಂದ್ರೆ ಆಗೋದಿಲ್ಲ. ಓಕೆ, ಈಗ ಲಾಸ್ಟ್ ಇನ್ನೊಂದು ಸಬ್ಜೆಕ್ಟ್ ಇತ್ತು, ಅದನ್ನು ತಗೊಂತೀನಿ. ಏನಂತಂದ್ರೆ ಇವತ್ತಿಂದ ಜನರೊಂದಿಗೆ JDS ಎನ್ನುವಂಥ ಪ್ರವಾಸವನ್ನ JDSನ ಯುವ ನಾಯಕ ನಿಖಿಲ್ ಕುಮಾರ್ ಹಮ್ಮಿಕೊಂಡಿದ್ದಾರೆ. ಸುಮಾರು 58 ದಿನ ಈ ಯಾತ್ರೆ ಹೋಗುತ್ತೆ. 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಯಾತ್ರೆಯನ್ನ ಮಾಡ್ತಾರೆ. ಎಲೆಕ್ಷನ್ ಇನ್ನೂ 3 ವರ್ಷ ಟೈಮ್ ಇದೆ. ಈಗ ಯಾಕೆ ಈ ಯಾತ್ರೆ ಮಾಡ್ತಿದ್ದಾರೆ? ಏನು ಸಮಾಚಾರ? ಯಾಕೆ ಅಂತಂದ್ರೆ ಬಹಳ ಸುಲಭ ಆಗಿದೆ. ಒಬ್ಬ ನಾಯಕ ಹುಟ್ಟಬೇಕಾಗಿದೆ ಅವ್ರ ಮನೆಯಲ್ಲಿ. ಅವ್ರೀಗಾಗಲೇ ಫೇಲ್ಯೂರ್ ನಾಯಕ, ಎಲ್ರಿಗೂ ಗೊತ್ತಿದೆ. ಅದರ ಒಂದು ನಾಯಕತ್ವವನ್ನು ಮತ್ತೆ ಗಟ್ಟಿಗೊಳಿಸಬೇಕು. ಈಗ ರೇವಣ್ಣವ್ರ ಮನೆಯಲ್ಲಿರ್ತಕ್ಕಂಥ ನಾಯಕತ್ವ ಎಲ್ಲ ಸರ್ವನಾಶ ಆಗೋಗ್ಬಿಟ್ಟಿದೆ. ಸೊ ಆದ್ದರಿಂದ ಈ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಯಾರು JDSನ ಈಗ ಹೆಚ್ಚು ಕಡಿಮೆ JDS ಅನ್ನೋದು ರಾಜ್ಯದಲ್ಲಿ ಅಪ್ರಸ್ತುತ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅದಕ್ಕೊಬ್ಬರು ಮುಖವಾಣಿ ಬೇಕಲ್ಲ, ಒಬ್ಬ ಲೀಡರ್ ಬೇಕಲ್ವಾ. ಆ ಲೀಡರ್ ಯಾರಿರಬೇಕು? ಮತ್ತೆ ದೇವೇಗೌಡ ಕುಟುಂಬದವರೇ ಆಗಿರಬೇಕು, ಬೇರೆಯವ್ರು ಆಗೋ ಹಾಗಿಲ್ಲ. ಸೊ ಈ ಒಂದು ಅಘೋಷಿತ ನಿಯಮ ಇದೆ. ಆದ್ದರಿಂದ ಅವರು ಒಂದು ಮುಂದಾಳತ್ವದಲ್ಲಿ ಪಾದಯಾತ್ರೆ ಅಥವಾ ಇನ್ಯಾವುದೋ ಮತ್ತೊಂದು ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಮೊದಲು ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬಿಲ್ಡಪ್ ಮಾಡೋದು.
ಅದ್ರ ಮೂಲಕ ಮುಂದಿನ ಚುನಾವಣೆ ಇದೆಯಲ್ವಾ ಅದನ್ನ ಒಂದು ಗುರಿಯಾಗಿ ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಪಕ್ಷದವರಾಗಿ ತಮ್ಮ ಪಕ್ಷದ ಬಗ್ಗೆ ಒಲವು ನಿಲುವು ಇಟ್ಕೊಂಡಿರ್ತಕ್ಕಂಥವ್ರು. ಅವರು ತಮ್ಮ ಪಕ್ಷ ಅಸ್ತಿತ್ವಕ್ಕೆ ಇರಬೇಕು, ಇರೋದೇನು ಬರೀ 2-3 ಜಿಲ್ಲೆಗಳಲ್ಲಿ ಮಾತ್ರ ಬೇಡ, ಇಡೀ ರಾಜ್ಯಾದ್ಯಂತ ಇರಬೇಕು ಅಂತ ಅವ್ರು ಹಮ್ಮಿಕೊಂಡಿದ್ದಾರೆ. ಮತ್ತು ಅವ್ರು ಯಾರಿಗೂ ಮಾಡೋಕ್ಕೆ ಕೆಲಸನೂ ಇಲ್ಲ ಈ ಸದ್ಯಕ್ಕೆ. ಯಾಕಂದ್ರೆ ವಿರೋಧ ಪಕ್ಷ ಆಮೇಲೆ ಅಲ್ಲಿ ಜನ ತುಂಬ 19 ಜನ ಮಾತ್ರ ಇದ್ದಾರೆ ಅವರು ಶಾಸಕರು. ಅಲ್ಲ, ಆದ್ರೆ JDS ನಲ್ಲಿ GT ದೇವೇಗೌಡರಂತ, ಬಂಡೆಪ್ಪ ಕಾಶೆಂಪುರ್ನಂತ ಹಿರಿಯ ನಾಯಕರಿದ್ರು. ಅವ್ರಿಗೂ ಹೇಳಿ ಪಕ್ಷ ಸಂಘಟನೆ ಮಾಡ್ಬೋದಿತ್ತಲ್ಲ. ಅದಕ್ಕೆ ಬೇಕಿರುವಂತ ಮಾರ್ಗದರ್ಶನವನ್ನ ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು, ಇನ್ನೊಬ್ರು ಮತ್ತೆ ಯುವಕರನ್ನು ಸೆಳೆಯಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನೆಲ ಸೇರ್ಕೊಂಡು ಮಾಡ್ಬೋದಿತ್ತಲ್ಲ. JDS ನ ಇತಿಹಾಸ ಗೊತ್ತಿದ್ರೆ ನಿಮಗೆ ಒಂದು ಕುಟುಂಬ ರಾಜಕಾರಣ ಅದು ಗೊತ್ತಿದೆ ಸರ್. ಬೇರೆಯವರೆಲ್ಲ ಸಹಿತ ಕರ್ಬೇವು ತರ ಬಳಸಿ ಬಿಸಾಕ್ತಿರ್ತಾರೆ ಇವತ್ತು ಸಹಿತ. ಆಯ್ತಾ, ವಿಶ್ವನಾಥ ಕರ್ಕೊಂಬಂದು ನೀನು ಮಂತ್ರಿ ಇದು ಆಗೋ, ನೀನು ಅಧ್ಯಕ್ಷ ಆಗೋ ಅಂತಂದ್ರು. ಏನಾಯ್ತು ಗೊತ್ತಿದೆ. ಇಬ್ರಾಹಿಂ ಕರ್ಕೊಂಬಂದ್ರು, ಅವ್ರ ಅಧ್ಯಕ್ಷ ಅಂದ್ರು. ಏನಾಯ್ತು, ಎಲ್ಲರ ಬಿಟ್ಟು ಮಿರಾಜುದ್ದೀನ್ ಪಟೇಲ್ ಅಂತ ಕರ್ಕೊಂಡ್ ಅವರೆಲ್ಲ ರಬ್ಬರ್ ಸ್ಟಾಂಪ್ ಆಗ್ಬೇಕು. ಸುಮ್ಮನೆ ಇವ್ರು ಹೇಳ್ದಂಗೆ ಹೌದಪ್ಪಗಳಾಗಬೇಕು. ಅದು ಆಗೋ ಕೆಲಸಗಳಲ್ಲ. ಆದ್ದರಿಂದ ಅವ್ರು ಏನ್ ಮಾಡಬೇಕು, ತಮ್ಮ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಪಕ್ಷ ಆಗಿ ಉಳ್ಕೊಂಡಿದೆ. ಅದಕ್ಕೆ ಅದರ ಅಸ್ತಿತ್ವಕ್ಕಾಗಿ ಏನೇನೆಲ್ಲ ಮಾಡಬೇಕೋ ಅದು ಮಾಡ್ತಾ ಇದ್ದಾರೆ. ಒಂಚೂರು ಕೇಂದ್ರ ಸರ್ಕಾರದಲ್ಲಿ ಒಂದು ಸಣ್ಣ ಅಧಿಕಾರವೂ ಸಿಕ್ಕಿದೆ ಅವ್ರಿಗೆ. ಅದನ್ನೂ ಬಳಸಿಕೊಂಡು ಆವಾಗ ಸುಮ್ಮನೆ ಒಂದಿಷ್ಟು ಆರೋಪಗಳನ್ನ ಮಾಡಿಕೊಂಡು ಆಮೇಲೆ ತನ್ನ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಅದು ಅನಿವಾರ್ಯ ಆಗಿದೆ ಅವರಿಗೆ. ಸೊ ಆದ್ದರಿಂದ ಮುಂದೆ ಏನಾಗುತ್ತೆ ನೋಡ್ಬೇಕಷ್ಟೇ, ಕಾಯ್ದು ನೋಡ್ಬೇಕು. ಈಗ ನಿಖಿಲ್ ಕುಮಾರಸ್ವಾಮಿ ಸತತವಾಗಿ 3 ಸಲ ಸೋತಿದ್ದಾರೆ. ಚುನಾವಣಾ ಸೋಲ್ಗಳು ಅವ್ರನ್ನ ಅಂದ್ರೆ ಸೋತಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಅಂದ್ರೆ ಸ್ವತಃ ಚುನಾವಣೆಯಲ್ಲಿ ಸೋತಿರುವಂತವ್ರು ಇಡೀ ರಾಜ್ಯದಲ್ಲಿ ಅಥವಾ ಕೆಲವು ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ಗೆಲುವು ತಂದು ಕೊಡಬಲ್ರ? ಅಲ್ಲ, ಪಕ್ಷಕ್ಕೆ ಗೆಲುವು ತಂದು ಕೊಡೋದಕ್ಕಿಂತನೂ ಇವರನ್ನ ಜನರಿಗೆ ಪರಿಚಯಿಸಬೇಕಾಗಿದೆ. ಓಕೆ, ಅರ್ಥ ಆಯ್ತಾ? ಒಬ್ಬ ಯುವ ನಾಯಕ ಇದ್ದಾರೆ ನಮ್ಮಲ್ಲಿ. ಸೊ ಆದ್ದರಿಂದ ಅನುಕಂಪದಿಂದಲೋ ಇನ್ಯಾವುದರಿಂದಲೋ ಜನರಿಗೆ ಈ ಫೇಸ್ ವ್ಯಾಲ್ಯೂ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಿ ಸರ್ ನಾವು. ಅದಕ್ಕೆ ನಿಖಿಲ್ ಅನ್ನೋ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಆ ಬ್ರ್ಯಾಂಡಿಗೋಸ್ಕರ ಇವರು ಈ ಎಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ಅವರನ್ನು ಬಿಟ್ಟರೆ JDS ನ ಮುನ್ನಡೆಸ್ತಕ್ಕಂಥವ್ರು ಬೇರೆ ಯಾರೋ ಲೀಡರ್ಗಳು ಅವರು ಇದರಲ್ಲಿ ಇಲ್ಲ, ಅವ್ರ ವಂಶಾವಳಿಯಲ್ಲಿ ಸದ್ಯಕ್ಕಿಲ್ಲ. ಸೊ ಆದ್ದರಿಂದ ಅವರು ಒಬ್ಬರು ಉಳಿದ ಒಬ್ಬ ಯುವ ನಾಯಕನನ್ನ ಬ್ರ್ಯಾಂಡ್ ಮಾಡಲಿಕ್ಕೆ, ಜನರ ಮುಂದೆ ಫೋಕಸ್ ಮಾಡಲಿಕ್ಕೆ, ಅವ್ರ ಫೇಸು ಎಲ್ಲರ ತಲೆಯಲ್ಲಿ ಉಳಿಯೋ ರೀತಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಜನತಾದಳ ಮತ್ತು ಅವರ ಹಿರಿಯರು ಏನಿದ್ದಾರಲ್ಲ ಅವ್ರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇವಿಷ್ಟು ಇವತ್ತಿನ ನಡೀತಿರುವಂತಹ 4 ಪ್ರಮುಖ ಬೆಳವಣಿಗೆಗಳು. ಇದ್ರ ಬಗ್ಗೆ ಶಶಿಕಾಂತ್ ಹೆಡಳ್ಳಿ ಅವರು ಬಹಳ ಸವಿವರವಾಗಿ ಮಾತನಾಡಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.